ಇಂಟ್ರಡಕ್ಷನ್ ಮಾಡ್ಕೊಬೇಕು. ಅದಕ್ಕೊಂದು ಒಳ್ಳೆ ಟ್ಯಾಗ್ ಲೈನ್ ಕೊಡಬೇಕು ಅಂತ ಹೇಳಿದ್ರು. ಕಳತ್ತಿಲೆ ಟೈ, ಕೈಲೆ ಪೈ, ವಾಯಿಲೆ ಪೈ, ಅದು ತಾ ಸೇಲ್ಸ್ ಮ್ಯಾನ್. ನನ್ನ ಹೆಸರು ಸತ್ಯನಾರಾಯಣ್, ಸೇಲ್ಸ್ ಮಾಡ್ತೀನಿ ಬಟ್ ಸುಳ್ಳು ಹೇಳಲ್ಲ. ಹುಟ್ಟಿದ್ದು ಬೆಂಗಳೂರಲ್ಲಿ, ಓದಿರೋದು ಇದು, ಬಿಸ್ನೆಸ್ ಬಂದು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಅಂತ ಹೇಳಿ ಇನ್ನೊಂದಿನ ಒಂದು 4-5 ಲೈನ್ ಸೇರಿಸಿದೆ. ಫುಲ್ ಖುಷಿಯಾಗ್ಬಿಟ್ರು, ಎಲ್ಲ ಕ್ಲಾಪ್ ಹೊಡೆದ್ರು. ದೇ ಗೇವ್ ಮಿ ಒನ್ ಮೆಡಲ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಆಲ್ ಆಫ್ ಯು. Okay, this week I have got something to communicate. ಧಮಾಕಾದಾರ ಸೆಷನ್ ಇದೆ ಇವತ್ತು. ಆರ್ ಯು ಆಲ್ ರೆಡಿ ಫಾರ್ ದಟ್? ಟುಡೇ ಇವತ್ತಿನ ಟಾಪಿಕ್, ಹಂತಗಳಲ್ಲಿ ನಾವು ಒಳ್ಳೆ ವಾಗ್ಮಿಗಳಾಗದು ಹೇಗೆ, ಹೌ ಟು ಬಿಕಮ್ ಎಕ್ಸಲೆಂಟ್ ಕಮ್ಯುನಿಕೇಟರ್. ನಾವು ಚರಿತ್ರೆಯನ್ನು ಓದಿದಾಗ ಯಾರೆಲ್ಲ ಅತ್ಯಂತ ಉನ್ನತವಾಗಿ ಬೆಳೆದಿದ್ದಾರೆ, ಯಾರೆಲ್ಲ ನಾಯಕರಾಗಿದ್ದಾರೆ, ಅದು ಸಮಾಜದಲ್ಲಿ, ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಆಗಿರ್ಬೋದು, ರಾಜಕೀಯ ರಂಗದಲ್ಲಾಗಿರ್ಬೋದು, ಅಥವಾ ರಂಗಮಂದಿರ ಅಂದ್ರೆ ಲೈಕ್ ಎಂಟರ್ಟೈನ್ಮೆಂಟಲ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಯು ನೇಮ್ ಇಟ್ ಎನಿಥಿಂಗ್, ಎನಿವೇರ್, ಎಲ್ಲರಲ್ಲೂ ಒಂದು ಕಾಮನ್ ಇಂಪಾರ್ಟೆಂಟ್ ಗುಣ ಏನಪ್ಪಾ ಅಂದ್ರೆ ಎಲ್ಲರೂ ಒಳ್ಳೆ ವಾಗ್ಮಿಗಳಾಗಿದ್ದು, ಕಮ್ಯುನಿಕೇಟರ್ ಆಗಿದ್ರು. ಯು ಲುಕ್ ಅಟ್ ಎನಿಬಡಿ ಫಾರ್ ದ ಮ್ಯಾಟರ್. ಸ್ವಾಮಿ ವಿವೇಕಾನಂದ ಇಡೀ ಜಗತ್ತು ನಮ್ಮ ಕಡೆಗೆ ಗೌರವದಿಂದ ನೋಡಂಗ್ ಮಾಡಿದ್ದು ಅಲ್ಲಿನ ಭಾಷಣ, ಅವ್ರು ಮಾಡಿದಂತಹ ಭಾಷಣ. ಕರೆಕ್ಟ್. ಬುದ್ಧ ಮಾಡಿದ್ದೇನು? ಹಿ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್. ಅವನು ಏನ್ ಪರಿವರ್ತನೆ ಆಯ್ತು, ಕಮ್ಯುನಿಕೇಟ್ ಮಾಡಕ್ ಶುರು ಮಾಡ್ದ. ಬುದ್ಧಿಸಮ್ ಕ್ರಿಯೇಟ್ ಆಯ್ತು. ಸೊ ವೆದರ್ ಇಟ್ ಈಸ್ ಎ ಸ್ಪಿರಿಚುವಲ್ or adhyatmika or sports, business world, you name it, any field, communication is a important aspect. Communication illa andre you have to struggle a lot, right? So matte ee communication in anta ondu dodda kalena idu is communication skill anta karitivi, but actually skill alla adu. ಕಮ್ಯುನಿಕೇಶನ್ ಇಸ್ ಆಟಿಟ್ಯೂಡ್. ನನ್ನ ಪ್ರಕಾರ ಕಮ್ಯುನಿಕೇಶನ್ ಅನ್ನೋದು, ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಈ ಟೈಪ್ ರೈಟರ್ ಕ್ಲಾಸ್ ಯಾರಾದ್ರೂ ಕಲ್ತಿದ್ದೀರಾ? ಹೋಗ್ಬಿಟ್ಟು ಟೈಪ್ ರೈಟಿಂಗ್, ಬೆರಳಚ್ಚು ಯಂತ್ರ. ನಾನು ಕನ್ನಡದಲ್ಲಿ ಅದ್ರ ಲೆವೆಲ್ 1, ಇಂಗ್ಲಿಷಲ್ಲಿ ಲೆವೆಲ್ 1, ಕನ್ನಡದಲ್ಲಿ 2 ಮಾಡಿದ್ದೀನಿ, ನಾನು ಲೆವೆಲ್ 2 ವರೆಗೂ ಮಾಡಿದ್ದೀನಿ. ಸೊ ಅಲ್ಲಿ ಫಸ್ಟ್ ಹೋಗಿ ಕೂತ್ಕೊಂಡಾಗ ಆ ಕೀಬೋರ್ಡು ಅದನ್ನ ನೋಡಿ ಕುಟ್ತಾ ಇರ್ತೀವಿ. ಇನ್ಸ್ಟ್ರಕ್ಟರ್ ಹೇಳ್ತಾರೆ ಆ ಕಡೆ ನೋಡಿ ಬೆರಳು ಪ್ರಾಕ್ಟೀಸ್ ಮಾಡೋ, ಹೊಡೆದು. ಸೊ ಯಾವ ಬೆರಳಿಗೆ ಏನು ಅಂತ ಅಭ್ಯಾಸ ಆಗ್ಲಿ ಅಂತ. ಸೊ ಅದು ಫಸ್ಟ್ ಒಂದೊಂದೇ ಪೇಜ್ ಕುಟ್ಟಿ 1 ವಾರ, 2 ವಾರ, 3 ವಾರ, 1 ತಿಂಗಳು, 1.5 ತಿಂಗಳು, 3 ತಿಂಗಳು. ದೆನ್ ನೋ ಎ ಟೈಮ್ ವಿಲ್ ಕಮ್, ಯು ಸ್ಟಾರ್ಟ್ ಪ್ರೆಡಿಕ್ಟ್. 1 ನಿಮಿಷಕ್ಕೆ ಯು ನೋ ಹೌ ಮೆನಿ ವರ್ಡ್ಸ್ ಪರ್ ಮಿನಿಟ್? ಹೌ ಮೆನಿ ವರ್ಡ್ಸ್? The words 50 to 60 words per minute. Type ಮಾಡೋ ಸ್ಪೀಡ್ ಬಂದ್ಬಿಡುತ್ತೆ. Okay, maybe somebody is 100 words. Congrats. Okay, great job. ಫಸ್ಟ್ ಅಷ್ಟೊಂದ ಮಾಡ್ತೀವಿ, ಆಮೇಲೆ ಟೈಪ್ ಮಾಡೋಂದ್ರೆ ಯಾವಾಗಿದ್ದಾರೆ, ಯಾರು ಮಾಡ್ತಾರೆ? Is it a skill or attitude? No, typing is a skill or attitude. ಮಾತಾಡಕ್ ಬರಲ್ಲ ಅನ್ನೋದು ಕಲೆನ ಅಥವಾ ಮನೋಭಾವನೆನ? ಆಕ್ಚುಲಿ ಎಲ್ಲಾನು ಮನೋಭಾವನೆ. ಅದು ಮಾತಾಡ್ತಾ ಅದೇನೋ ಹೇಳ್ತಾರಲ್ಲ, ಆಡ್ತಾ ರಾಗ ಅಂತ. ಮಾತು ಆಡ್ತಾ ಒಳ್ಳೆ ಮಾತುಗಾರ ಆಗ್ತಾರೆ, ಕರೆಕ್ಟ್. ಬಟ್ ಸ್ವಲ್ಪ ಕರೆಕ್ಷನ್ ಬೇಕು, ಅವಾಗ ಒಳ್ಳೆ ಮಾತುಗಾರ ಆಗ್ತಾರೆ. ಮಾತಲ್ಲಿ 2 ಥರ ಇದೆಯಪ್ಪ. ಮೊದಲನೇದು ಒಳ್ಳೆ ಮಾತುಗಾರ, ಎರಡನೇದು ಪ್ರಭಾವಿ ಮಾತುಗಾರ. 2 ತರ ಇದೆ. ಒಳ್ಳೆ ಮಾತಾಡ್ತಾನೆ ಅವನು, ಇಂಪ್ಯಾಕ್ಟ್ ಇರುತ್ತೆ, ಬಟ್ ಟ್ರಾನ್ಸ್ಫಾರ್ಮೇಶನ್ ಇರಲ್ಲ. ಪ್ರಭಾವಿ ಮಾತುಗಾರ ಅಂದ್ರೆ ಅವ್ನು ಮಾತಾಡಿದ್ದು ಎಲ್ಲರೂ ಕೂಡ ಪಾಲಿಸೋದನ್ನ ಪ್ರಭಾವಿ ಮಾತುಗಾರ ಅಂತ ಹೇಳ್ತಾರೆ. ನಿಮ್ಗೇನಾಗಕ್ಕೆ ಆಸೆ ಇದೆ? ಎಫೆಕ್ಟಿವ್ ಕಮ್ಯುನಿಕೇಶನ್ ಆರ್ ಟ್ರಾನ್ಸ್ಫಾರ್ಮೇಟಿವ್ ಕಮ್ಯುನಿಕೇಟರ್? ಏನಾಗ್ಬೇಕಂತ ಆಸೆ ನಿಮ್ಗೆ?
ವುಡ್ ಯು ವಾಂಟ್ ಟು ಬಿ ಬೋತ್? ಎಫೆಕ್ಟಿವ್ ನೀವು ಹೇಳಿದೆಲ್ಲ ಕೇಳ್ತಾರೆ, ಹ್ಞೂ ಹ್ಞೂ ಅಂತಾರೆ, ಬಟ್ ಅವ್ರ ಪಾಡ್ಗೆ ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಎಫೆಕ್ಟಿವ್ ಅಂತ ನೀವು ಹೇಳಿದ್ದು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್. ಟ್ರಾನ್ಸ್ಫಾರ್ಮೇಟಿವ್, ಪ್ರಭಾವಿ ಮಾತುಗಾರ ಅಂದ್ರೆ ಅವ್ರು ನೀವು ಹೇಳಿದ್ದನ್ನ ಕೇಳಿದ ಮೇಲೆ ನೀವೇನ್ ಹೇಳಿದ್ರೆ ಅದು ಇಲ್ಗೋಗಲ್ಲ, ಇಲ್ಲೋಗಿರುತ್ತೆ. ಇಲ್ಗೋಗಿರುತ್ತೆ, ಇಲ್ಗೋಗೋದು ಎಫೆಕ್ಟಿವ್, ಇಲ್ಗೋಗೋದು ಟ್ರಾನ್ಸ್ಫಾರ್ಮೇಟಿವ್. ಯಾವ್ದು ಬೇಕು ನಿಮ್ಗೆ? ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಬೇಕಾ, ಮೈಂಡ್ ಟು ಹಾರ್ಟ್ ಕಮ್ಯುನಿಕೇಶನ್ ಬೇಕಾ? ಏನ್ ವ್ಯತ್ಯಾಸ ಸರ್? ಮೈಂಡ್ ಟು ಮೈಂಡ್ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಮೈಂಡ್ ಟು ಹಾರ್ಟ್ ಒಂದ್ಸತಿ ಟಚ್ ಮಾಡ್ಬಿಟ್ರಿ ಲಾಂಗ್ ಟೈಮ್ ಇಂಪ್ಯಾಕ್ಟ್ ಇರುತ್ತೆ. ಹೆಂಗ್ ಸರ್ ಮಾಡೋದದು? ಮೊಬೈಲ್ ಚಾರ್ಜ್ ಮಾಡಿದ್ದೀರಾ ಕರೆಕ್ಟಾಗಿ, ಆರಾಮಾಗಿ ಕೂತ್ಕೊಂಡಿದ್ದೀರಾ ಒಂದ್ ಕಡೆ, ದೆನ್ ಯು ವಿಲ್ ಗೆಟ್ ದಿಸ್. ಫಸ್ಟ್ ಥಿಂಗ್, ಒಂದು ಟೈಮ್ ಇತ್ತು, ಒಂದು ಸತಿ ಹೇಳಿದ್ರೆ ಅದು ಹಸ್ಬೆಂಡ್ಗಿರ್ಬೋದು, ವೈಫ್ಗಿರ್ಬೋದು, ಮಕ್ಳಿಗಿರ್ಬೋದು, ಬಾಸ್ ಎಂಪ್ಲಾಯೀಸ್ಗಿರ್ಬೋದು, ಕಸ್ಟಮರ್ಗಿರ್ಬೋದು, ತಲೆಗೆ ಝುಯ್ ಅಂತ ಹೋಗೋದು. ಮೈಂಡ್ಗೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ. ದ ಫಸ್ಟ್ ಕಮ್ಯುನಿಕೇಶನ್ ಸ್ಟೆಪ್ ಏನಪ್ಪ ಅಂದ್ರೆ ಕಮ್ಯುನಿಕೇಟ್ ಲಾಂಗ್ ಎನಫ್. ಕಮ್ಯುನಿಕೇಟ್ ಲಾಂಗ್ ಎನಫ್. ಟೈಪ್ ಮಾಡ್ಕೊಳ್ಳಿಲ್ಲ, ಬರ್ಕೊಳ್ಳಿ ನೀಟಾಗಿ. ಟೈಪ್ ಮಾಡೋದು ಬೇಡ, ಬರ್ಕೊಳ್ಳಿ. ಕಮ್ಯುನಿಕೇಟ್ ಲಾಂಗ್ ಎನಫ್. ಏನಂಗಂದ್ರೆ ಫಸ್ಟ್ ಥಿಂಗ್ ಏನ್ ಹೇಳ್ತೀವಿ ಗೊತ್ತಾ? ಒಂದ್ಸತಿ 2 ಸತಿ ಹೇಳ್ತೀವಿ, ಅವ್ನು ಕೇಳಿಲ್ಲ ಅಂದ್ರೆ ಎಷ್ಟು ಸತಿ ಹೇಳಿದ್ರು ಅವ್ನು ಕೇಳಲ್ಲ. 2 ಸತಿ 3 ಸತಿ ನಮ್ಮ ಮೈಂಡು ತುಂಬಿದೆ. ಯಾವುದಲ್ಲಿ? ಟಿವಿ ಚಾನಲ್ಸು, ನ್ಯೂಸ್ ಪೇಪರ್ಗಳು, ವಾಟ್ಸಪ್ ಮೆಸೇಜ್ಗಳು, ಅದು ಇದು ತಲೆನಲ್ಲಿ ಗ್ರರ್ರ ನಡೀತಾ ಇರ್ತಾವೆ. ಊಟಕ್ಕೆ ಬನ್ರಿ, 1 ಸತಿ 2 ಸತಿ ತಲೆಗೆ ಹೋಗಲ್ಲ ಹಸ್ಬೆಂಡ್ಗೆ. ಕಮ್ಯುನಿಕೇಟ್ ಲಾಂಗ್ ಎನಫ್. ಕಂಟಿನ್ಯೂಸ್. ಸರಿ ಬೇಗ ಬನ್ರಿ, ಕಂಟಿನ್ಯೂಸ್ ಲಾಂಗ್ ಎನಫ್. ಯು ನೀಡ್ ಟು ಕಮ್ಯುನಿಕೇಟ್ ಲಾಂಗ್ ಎನಫ್. 1 ಸತಿ 2 ಸತಿ ಹೇಳಿದ್ರೆ ತಲೆಗೆ ಹೋಗಲ್ಲ. ಮಕ್ಳಿಗೆ ನಾವು ಹೇಳ್ತೀವಿ 1 ಸತಿ 2 ಸತಿ ತಲೆಗೆ ಹೋಗಲ್ಲ. ಎಂಪ್ಲಾಯೀಸ್ ಹೇಳ್ತೀವಿ 1 ಸತಿ 2 ಸತಿ ತಲೆಗೆ ಹೋಗಲ್ಲ. ಯು ನೀಡ್ ಟು ಕಮ್ಯುನಿಕೇಟ್, 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 ಕಮ್ಯುನಿಕೇಟ್. As a leader, you should never become tired of communication. 644ನೇ ವಾರದ ಮಾತಾಡ್ತಾ ಇದ್ದೀನಿ. ಅಯ್ಯೋ ಎಷ್ಟಪ್ಪ ಮಾತಾಡೋದು. ನಾ ಕೀಪ್ ಕಮ್ಯುನಿಕೇಟಿಂಗ್. ಏನು? ಕೀಪ್, ನೆವರ್ ಗೆಟ್ ಟೈರ್ಡ್ ಆಫ್ ಕಮ್ಯುನಿಕೇಶನ್. ಮಾತಾಡ್ತಾ ಇರಬೇಕು. ರಜನಿಕಾಂತ್ ಒಂದು ಫಿಲಮ್ ಡೈಲಾಗ್ ಇದೆ, ನಾವು ஒரு வாட்டி சொல்ல 1000 மாதிரி 1000 ಟೈಮ್ ಸೊಲ್ಲ ಮಾದ್ರಿ, ಅದೇನೋ ಇದೆಯಲ್ಲ ತಮಿಳಲ್ಲಿ. ನಾನು 1 ಸತಿ ಹೇಳಿದ್ರೆ 100 ಟೈಮ್ಸ್ ಹೇಳ್ದಂಗೆ ಕರೆಕ್ಟು. ಅದು ರಜನಿಕಾಂತ್ಗೆ ಮಾತ್ರ ಆಗುತ್ತೆ, ನನಗೆ ನಿಮ್ಗೆ ಆಗಲ್ಲಪ್ಪ. ನಾವು ಹೇಳ್ತಾ ಇರಬೇಕು. ಅಪೋಸಿಟ್ ಪರ್ಸನ್ ತಲೆ ಒಳಗಡೆ ತುಂಬಿಸ್ತಾ ಇರಬೇಕು. ಎಲ್ಲಿವರೆಗೂ ಸರ್? ಅದು ಒಳಗಡೆ ಕೂತ್ಕೊಂಡು ಸಬ್ ಕಾನ್ಶಿಯಸ್ ಕಂಡೀಷನಿಂಗ್ ಆಗೋರು ಹೇಳ್ತಾ ಇರಬೇಕು. ನೆವರ್, ಇಫ್ ಯು ಗೆಟ್ ಟೈರ್ಡ್, ಗಾನ್. ದ ಫಸ್ಟ್ ಮಂತ್ರ, ಫಸ್ಟ್ ಸ್ಟೆಪ್ ಇಸ್ ಕೀಪ್ continuous communication. How many of you agree? Continuous communication. Communication ಅಂದ್ರೆ ಅರ್ಥ ಏನು? ಬರೀ ಬಾಯಿಂದ ಮಾತಾಡೋದು ಮಾತ್ರ ಅಲ್ಲ. ನಿಮ್ಮ ಕಂಪ್ನಿ ಕಮ್ಯುನಿಕೇಶನ್ ಟು ದ ಮಾರ್ಕೆಟ್. ಯಾವ ಕಂಪ್ನಿ ಕಂಟಿನ್ಯೂಸ್ ಆಗಿ ಅಡ್ವರ್ಟೈಸ್ ಕೊಡ್ತಾ ಇರುತ್ತೆ, ಆ ಕಂಪ್ನಿ ಯಾವಾಗ್ಲೂ ಬೆಳೀತಾ ಇದೆ ಅಂತ ಲೆಕ್ಕ, ಮಾರ್ಕೆಟ್ ಜೊತೆ ಮಾತಾಡ್ತಾ ಇದೆ ಅಂತ ಲೆಕ್ಕ. ಯಾವ ಕಂಪ್ನಿ ಸ್ಟಾಪ್ ಮಾಡುತ್ತೆ, ಗಾನ್. ಕರೆಕ್ಟ್? ನಮ್ಮ ಹಿಂದಿನ ಪ್ರಧಾನಮಂತ್ರಿ 15 ವರ್ಷ ಇದ್ರ ಅಥವಾ 10 ವರ್ಷ ಇದ್ದಿದ್ದ ಜ್ಞಾಪಕ ಬರ್ತಲ್ಲ, ಐ ಆಮ್ ಸಾರಿ. ಓಕೆ, ಮಾತಾಡ್ತಾನೆ ಇರ್ಲಿಲ್ಲ. ಎಲ್ರು ಯಾರಾದ್ರೂ ಮಾತಾಡೋರು ಸಿಗ್ಲಿ ಅಂತ ಕಾಯ್ತಾ ಇದ್ರು. ಹೀಗೂರು ಬಂದ್ರು, ಸ್ವಲ್ಪ ಬಾಯಿ ಮುಚ್ಕೊಳ್ರಿ ಇವ್ರು ಅನ್ನಂಗಿದೀವಿ ನಾವು ಇವಾಗ. ಮಾತಾಡ್ತಾನೆ ಇರ್ತಾರೆ, ಭಾನುವಾರ ಮಾತಾಡ್ತಾರೆ, ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ. ಕರೆಕ್ಟ್? ಸೊ ಹಿ ಆಲ್ವೇಸ್ communicate long enough. A good leader, good boss, a good person always communicates. ಕೆಟ್ಟದಾಗೋ ಸರಿಯಾಗೋ ಅದು ಪ್ರಶ್ನೆ ಅಲ್ಲ, ಮಾತಾಡ್ತಾ ಇರ್ಬೇಕು ಲಾಂಗ್ ಎನಫ್. ಮಾತಾಡಿ. ಒಳ್ಳೆ ಸೇಲ್ಸ್ ಮ್ಯಾನ್ ಲಾಂಗ್ ಟೈಮ್ ಮಾತಾಡ್ಬೇಕು, ಒಳ್ಳೆ ಬಾಸ್ ಲಾಂಗ್ ಟೈಮ್ ಮಾತಾಡ್ಬೇಕು, ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಲವರ್, ಒಳ್ಳೆ ಬಾಯ್ ಫ್ರೆಂಡ್ ಮಾತಾಡ್ತಾ ಇರ್ಬೇಕು. ನೆವರ್ ಗೆಟ್ ಟೈರ್ಡ್. ಬಟ್ ಫಸ್ಟ್ ತಪ್ಪು ಮಾಡೋದು ನಾನು ಮಾತಾಡಲ್ಲ.
ಐ ವಿಲ್ ನಾಟ್ ಸ್ಪೀಕ್. ದೇ ವಿಲ್ ಫೈಟ್ ಮಾಡ್ತಾರೆ, ದೂರ ಆಗ್ಬಿಡ್ತಾರೆ. ಕಸ್ಟಮರ್ ಬಂದಿಲ್ಲ, ಆರ್ಡರ್ ಕೊಟ್ಟಿಲ್ಲ, 2 ಸತಿ 3 ಸತಿ ಮಾತಾಡಲ್ಲ. ಇವರು ಫ್ರೆಂಡ್ಸು ಮಾತಾಡೋದಿಲ್ಲ. ಡೋಂಟ್ ಡೂ ದಿಸ್ ಮಿಸ್ಟೇಕ್. ಎಲ್ಲಿ ಸ್ಟಾಪ್ ಮಾಡ್ತೀರಾ ಮಾತಾಡೋದು, ಅಲ್ಲಿಂದ ಏನೇನೋ ರಾಂಗ್ ಅಸಂಪ್ಷನ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಇವತ್ತೇನಾದ್ರೂ ಕಳ್ಕೊಂಡಿದೀವಿ ಅಂದ್ರೆ ನಾವು ಮಾತು ನಿಲ್ಸಿರೋದ್ರಿಂದ, ಏನಾದ್ರೂ ಪಡ್ಕೊಂಡಿದೀವಿ ಅಂದ್ರೆ ಮಾತಾಡ್ತಾರೆ ಕಂಟಿನ್ಯೂಸ್ ಕಮ್ಯುನಿಕೇಶನ್. ಲುಕ್ ಅಟ್ ಇಟ್. ಈ ಸಣ್ಣ ಪುಟ್ಟ ಜಗಳ ಬಂತು, ಫಸ್ಟ್ ಮಾತಾಡಿದ್ರೆ ಮಾತಾಡಲ್ಲ ನಾನು. ದಟ್ಸ್ ರಾಂಗ್. ಫಸ್ಟ್ ಸ್ಟೆಪ್. ಸೆಕೆಂಡ್ ಒನ್, ಓಕೆ, listen carefully. A good communicator, he himself prepares well, then he will prepare opposite person also. ಸ್ವಯಂ ತಯಾರಿ, ಆಡಿಯನ್ಸ್ ಗೂ ತಯಾರಿ ಮಾಡ್ತಾರೆ, ಇನ್ನು ಅಪೋಸಿಟ್ ಪರ್ಸನ್ ಗೂ ತಯಾರು ಮಾಡ್ಬಿಟ್ಟು ಅವ್ರ ಮೈಂಡ್ ನ ಪ್ರಿಪೇರ್ ಮಾಡಿ ಹೇಳ್ತಾರೆ. ಅದರ್ವೈಸ್ ಕಮ್ಯುನಿಕೇಶನ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್. ನಾನು ಏನ್ ನಿಮ್ಗೆ ಹೇಳ್ಬೇಕಂತಿದ್ದೀನಿ, ನಾನು ಫಸ್ಟ್ ಫುಲ್ ತಯಾರಾಗ್ಬಿಟ್ಟು ನಾನು ತಯಾರು ಮಾಡಬೇಕು. ಯಾವುದು ಮಂಡೇ ಮೆಂಟರಿಂಗ್ ಈಸ್ ವೆರಿ ಕ್ಲಿಯರ್. ಪ್ರಪಂಚದ ಯಾವುದೇ ಭಾಗದಲ್ಲಿ ಎಲ್ಲೇ ಇದ್ರು, ಏನೇ ಮಾಡ್ತಾ ಇದ್ರು 8 ಗಂಟೆಗೆ ನಾನು ಇರ್ತೀನಿ ಅಂತ ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ. ನೀವಿರ್ತೀರಾ ಅಂತ ನನಗೂ ತುಂಬಾ 100% ಕಾನ್ಫಿಡೆಂಟ್ ಇದೆ. ಎಷ್ಟು ಪರ್ಸೆಂಟ್ ಇರ್ತೀರಾ ನನಗೂ ಕಾನ್ಫಿಡೆಂಟ್ ಇದೆ. ಯಾರು ಇರ್ತಾರೆ, ಸಿನ್ಸಿಯರ್ ಆಗಿ ಬೆಳಿಬೇಕು ಟೈಪ್ ನನ್ನವರು ಫಾಲೋ ಮಾಡ್ತಾರೆ. ದಟ್ಸ್ ವೆರಿ ಕ್ಲಿಯರ್. ಸುಮ್ಮನೆ ಸತ್ಯ ಸಾರ್ ಅಂದ್ರೆ ಯಾರು, BT ಅಂದ್ರೆ ಏನು ಅಂತ ನೋಡಕ್ ಬಂದೋಗೋರು ಬರ್ತಾರೆ, ಒಂದ್ 4 ವಾರ 8 ವಾರ ಇರ್ತಾರೆ. ಆಮೇಲೆ ಏನೋ ಒಂದು ಕಾರಣ ಬಂತು, ಏನೋ ಒಂದು ನೆಪ ಬಂತು, 1 ವಾರ 2 ವಾರ ಬ್ರೇಕ್ ಆದ್ಮೇಲೆ ಬೇಡಪ್ಪ ಇನ್ನೇನು ಹೋಗೋದು ಅಂತ ಬ್ರೇಕ್ ಆಗ್ಬಿಡ್ತಾರೆ. ಐ ನೋ ವೆರಿ ಪೀಪಲ್. ಸಿ, ಇಫ್ ಐ ಆಮ್ ನಾಟ್ ಪ್ರಿಪೇರ್ಡ್, 8 ಗಂಟೆಗೆ ನಾನು ಹೇಳಿಲ್ಲ ಯಾರಿಗೂ, ಯಾವಾಗ್ಲೂ ಮಾಡ್ತೀನಿ. ಅದಕ್ಕೆ ಎಲ್ಲಿ ಮಾಡೋದು ಅಂತ ಹೇಳಿದ್ರೆ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್, ಅದು ಸುಮ್ಮನೆ ಮಾರ್ಕೆಟ್ ಮೆಸೇಜ್ ಕೊಡ್ಲಿಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ. ಬಟ್ ದಿಸ್ ಇಸ್ ವೆರಿ ಕ್ಲಿಯರ್. ಪ್ರಿಪೇರ್ಡ್, ನಿಮ್ಗೆಲ್ಲರಿಗೂ ಪ್ರಿಪೇರ್. ಇಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಇಷ್ಟು ಗಂಟೆಗೆ ಇರುತ್ತೆ ಅಂತ ಹೇಳಿ ನಿಮ್ಮ ಮೈಂಡ್ಗೆಲ್ಲ ತಯಾರು ಮಾಡಿ ಶುರು ಮಾಡ್ತೀನಿ. ವೆಲ್ ಪ್ರಿಪೇರ್ಡ್ ಮೈಂಡ್ ರಿಸೀವ್ಸ್ ದ ಮೆಸೇಜ್ ಪ್ರಾಪರ್ಲಿ. ಯು ನೀಡ್ ಟು ಪ್ರಿಪೇರ್ ಅಪೋಸಿಟ್ ಪರ್ಸನ್. ದಟ್ಸ್ ಯುವರ್ ಜಾಬ್. ಒಬ್ಬ ರೈತ ಬೆಳೆ ತೆಗಿಯಕ್ಕೆ ಮುಂಚೆ ಭೂಮಿನ ತಯಾರು ಮಾಡ್ಕೊಳ್ತಾನೆ, ಹೌದಲ್ವಾ? ದೆನ್ ಹಿ ಗೆಟ್ ವಾಟ್ ಯು ವಾಂಟ್. ಸೊ ನೀವು ಮಾತಾಡಕ್ ಮುಂಚೆ ನೀವು ಯಾರಿಗೆ ಇದು ಅವ್ರ ಮೈಂಡ್ನ ತಯಾರು ಮಾಡಬೇಕು. ಇನ್ಫ್ಯಾಕ್ಟ್ ಇಫ್ ಯು ಲುಕ್ ಅಟ್, ನಮ್ಮ ಭಗವದ್ಗೀತೆ ಬರ್ದಿರೋರು ಯಾರು, ಮಹಾಭಾರತ ಬರ್ದಿರೋದು ಯಾರು, ಅವರ ಮುಖ್ಯ ಗುರಿ, ವೇದ ವ್ಯಾಸರ ಮುಖ್ಯ ಗುರಿ ಇದ್ದಿದ್ದೇನಂತ ಹೇಳಿದ್ರೆ ಭಗವದ್ಗೀತೆ ಕೊಡ್ಬೇಕಾಗಿತ್ತು. ಭಗವದ್ಗೀತೆ ತರಲಿಕ್ಕೆ ಎಲ್ಲರ ಮೈಂಡ್ನ ತಯಾರು ಮಾಡಿದ್ರು. ಯಾರು? ಈ ಕಡೆ ಪಾಂಡವರು, ಈ ಕಡೆ ಕೌರವರು, ಆ ಕಡೆ ಕೃಷ್ಣ, ಆಮೇಲೆ ಆ ಒಂದು ಕಂಸ, ಅಲ್ಲಿಂದ ಫೈಟು, ಕೃಷ್ಣನ ಒಂದು ವಿಶ್ವರೂಪ, ಅಂದ್ರೆ ಲೈಕ್ ಹಿ ಬಿಲ್ಡ್ ದ ಕ್ಯಾರೆಕ್ಟರ್ ಅಂತ ಎಲ್ಲರೂ ಮೈಂಡ್ನ ಪ್ರಿಪೇರ್ ಮಾಡಿ 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 ಇವರಿಬ್ಬರ ಮಧ್ಯೆ ಫೈಟ್ ತಂದು, ರೈಟ್ ರಾಂಗ್ ಅಂತ ತಂದು, ಕಡೆಗೆ ಕುರುಕ್ಷೇತ್ರನ ತಂದು, ಹಿ ಪ್ರಿಪೇರ್ 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 ಅಂಡ್ ಅಲ್ಟಿಮೇಟ್ಲಿ ಫೈಟ್ ಮಾಡಬೇಕು. ಫೈಟ್ ಮಾಡೋ ಟೈಮ್ಗೆ ಏನಾಯ್ತು, ನಾನು ಮಾಡಲ್ಲ ಅಂತ ಹೇಳ್ತಾನೆ. Then Krishna says, you as a human being, you have to execute your job. So 18 chapters Bhagavad Gita. Then he accepts, okay, this is the dharma of Raja. So completely mind prepare aito, then he will take a Billu Bana and he fights. That's 18 verses, 18 ಅಧ್ಯಾಯಗಳು. Bhagavad Gita is become something very, very profound to the entire Hindu. There are so many other whoever follows and whoever believes in it. I mean, if you understood this, opposite mind tayar ಮಾಡಬೇಕು, ನಮ್ಮ mind ತಯಾರ ಆಗಬೇಕು. Then only it's called empowering communication. ನಾಳೆ ಬೆಳಗ್ಗೆ ಬಂದ್ರಪ್ಪ ಮೀಟಿಂಗ್ ಇದೆ, ಕೂತ್ಕೊಳ್ರಪ್ಪ, ನೋಡಪ್ಪ ಈ ಮಂತ್ ತಿಂಗಳಿಗೆ ಹಿಂಗ್ ಬಿಲ್ಡ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಆಗೋದಿಲ್ಲ. That doesn't create transformation. You need to prepare. ಎಷ್ಟು ತಯಾರಿ ಮಾಡಿಸ್ತೀರಾ ಅಷ್ಟು ಏನಾಗುತ್ತೆ, ಆಸಮ್ ರಿಸಲ್ಟ್ ಬರುತ್ತೆ. ಕರೆಕ್ಟ್? ಆಡಿಯನ್ಸ್ಗೆ ಏನ್ ಮಾಡ್ತಾರೆ, ಟೀಸರ್ ಬಿಡ್ತಾರೆ. ಯಾವ ಫಿಲಮ್ದು?
KGF 2 ಒಂದು ಪೋಸ್ಟ್ ರಿಲೀಸ್ ಮಾಡಿದ್ರು, ಒಂದು ಟ್ರೈಲರ್ ರಿಲೀಸ್ ಮಾಡಿದ್ರು. ಏನ್ ಮಾಡ್ತಾ ಇದ್ದಾರೆ? ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ, ಮೈಂಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕರೆಕ್ಟ್? ದ ಸೆಕೆಂಡ್ ಸ್ಟೆಪ್ ಇಸ್ ಯು ಪ್ರಿಪೇರ್ ಅಪೋಸಿಟ್ ಪರ್ಸನ್ ಆಲ್ಸೋ. ಟೈಪ್ ಸೆಕೆಂಡ್, ಪ್ರಿಪೇರ್ 2 ಅಂತ ಹಾಕ್ಬಿಟ್ಟು ಪ್ರಿಪೇರ್ ಅಂತ ಹಾಕೊಳ್ಳಿ. ನಮ್ದು ಪ್ಲಸ್ ಅದರ್ಸ್. ಎರಡನೇ ಸ್ಟೆಪ್ ಪ್ರಿಪೇರ್. ನಾವು ಪ್ರಿಪೇರ್ ಆಗಿ ತಯಾರಾಗಿರ್ಬೇಕು, ಬೇರೆಯವ್ರನ್ನು ತಯಾರು ಮಾಡಬೇಕು. Now I announced something to my office team. Okay. So I kept on telling there is August 15, there is something. And they could see my preparation. We have an office team separate vision launch ಮಾಡಿದೆ. They felt wow. And I opened an opportunity where these people can earn in lakhs together being an office team. And they can grow financially. They can grow as a leaders. They received it so properly now. Okay? Casual ಆಗಿ ಹೇಳಿದ್ರೆ ಅದು ಕ್ಯಾಶುಯಲ್ ಆಗಿ ಹೋಗ್ಬಿಡುತ್ತೆ ತಲೆಗೆ. ಅಯ್ಯೋ ಏನೋ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ, ಏನೋ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ನೋ, ಎಷ್ಟು ಅಪೋಸಿಟ್ ಪರ್ಸನ್ ನ ತಯಾರು ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಸಾರ್ ಭಗವದ್ಗೀತೆ ತರ ನಾವೇನ್ ಸಾರ್ ಯಾರಿಗಾದ್ರು ತಯಾರು ಮಾಡೋದು? ಬೇಡ, ಚಿಕ್ಕದಾಗಿ ಹೇಳ್ಕೊಡ್ತೀನಿ ಕೇಳಿ. ನನ್ನ ಮಗ ಏನ್ ಮಾಡ್ತಾನೆ, ನೀವು ನಿಮ್ಮ ಮಕ್ಕಳನ್ನ ಸ್ತಂಭಿಸಿ, ಅಪ್ಪ ಹೆಲಿಕಾಪ್ಟರ್ ಎಷ್ಟು ಚೆನ್ನಾಗಿ ಓಡಿಸ್ತಾರಲ್ವಾ, ನೋಡ್ ಪಪ್ಪ ಹಿಂಗಿದೆ ಹೆಲಿಕಾಪ್ಟರ್, ಹಿಂಗಿದೆ ಹಂಗಿದೆ ಅಂತ ಎಲ್ಲ ಹೇಳ್ಬಿಟ್ಮೇಲೆ ಆಮೇಲೆ ಹೇಳ್ತಾರೆ, ನೋಡ್ ಪಪ್ಪ ನಾನು ಅಮೆಝಾನ್ ಅಲ್ಲಿ ನೋಡಿದೆ, ಅದೇನೋ ಅಮೆಝಾನ್ ಅಲ್ಲಿ ಡೇ ಇದೆಯಲ್ಲ, ಅದೇನ್ ಡೇ ಅದು? ಅಮೆಝಾನ್ ಡೇ. ಮೊನ್ನೆ ಲಾಸ್ಟ್ ವೀಕಲ್ಲಿ ನಡೀತಲ್ಲ, ಪ್ರೈಮ್ ಡೇ ಸಮಥಿಂಗ್, ಪ್ರೈಮ್ ಡೇ. ಅಪ್ಪ ಅಮೆಝಾನ್ ಪ್ರೈಮ್ ಡೇನಲ್ಲಿ 70% ಡಿಸ್ಕೌಂಟ್ ಇದೆ ಪಪ್ಪ. ನಾವು ನಾರ್ಮಲ್ ಆಗಿ ಅಲ್ಲಿ ತಗೊಂಡ್ರೆ ಪಪ್ಪ ಇಷ್ಟ ಆಗುತ್ತೆ ಅನ್ನೋದು ಇಷ್ಟು ಕಡಿಮೆ. Have you seen somebody prepared like this 7-8-year-old boy? ನಿಮ್ಮ ಮಕ್ಕಳೆಲ್ಲಾನು ಎಕ್ಸ್ಟ್ರಾರ್ಡನರಿ ಕಮ್ಯುನಿಕೇಟರ್ಸ್. ಕರೆಕ್ಟ್? ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಯು ಶುಡ್ ಲರ್ನ್ ಫ್ರಮ್ ದೆಮ್. And then you should learn from your wife. The moment you've gone to office, ಕಾಲ್ ಬರುತ್ತೆ, ತಿಂಡಿ ಆಯ್ತಾ, ಕಾಫಿ ಕುಡಿದ್ರಾ, ಏನು ಇವತ್ತು ಇದ್ದಕ್ಕಿದ್ದಂಗೆ, ಮತ್ತೆ ಮಧ್ಯಾಹ್ನ ಲಂಚ್ ಮಾಡಿದ್ರಾ, 3-3:30 ಏನ್ ಮಾಡ್ತಾ ಇದ್ದೀರಾ, ಏನ್ ಕತೆ ಇವತ್ತು ಇದ್ದಕ್ಕಿದ್ದಂಗೆ 4-5 ಸತಿ ಕಾಲ್ ಬಂದ್ಬಿಟ್ಟಿದೆ, ಏನಾದ್ರು ತರಬೇಕೇನೆ ಹೇಳಿ, ಏನಿಲ್ಲ ಸುಮ್ಮನೆ ಕಾಲ್ ಮಾಡಿದೆ. ಹಂಗೆ ನನ್ನ ಮನೆಗೆ ಹೋಗ್ತೀರಾ, ಏನ್ ಕತೆ ಇದೆಯಪ್ಪ, ಏನಾದ್ರು ತಪ್ಪು ಮಾಡಿದ್ನಾ, ನಿಮ್ ಮಿಸ್ಟೇಕ್ಸ್ ಎಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಮನೆಗೆ ಹೋಗಿ ಕೂತ್ಕೊಂತೀರಾ, ಏನಾದ್ರು ತರದ್ ಮರ್ತೋಯ್ತೇನೆ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿನ, ಇಲ್ವಲ್ಲ ನಿಮ್ ಬರ್ಡೇನ, ಅದು ಅಲ್ವಲ್ಲ, ಎಲ್ಲ ಕರೆಕ್ಟಾಗಿ ಮಾಡಿದೀವಿ, ಏನಿಲ್ಲ ರೀ, ಸುಮ್ಮನೆ ಕಾಲ್ ಮಾಡಿದೆ ಅಷ್ಟೇ. ಅದೆಲ್ಲ ಆದ್ಮೇಲಿಂದ ಆದ್ರೂ ನಿಮ್ ಹಾರ್ಟ್ ಪಟ್ಟ 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 ಹೊಡ್ಕೊಳ್ತಾ ಇರುತ್ತೆ. ಅಂಡ್ ಸಡನ್ಲಿ ಶಿ ಸೇಸ್, ನಾನು ವಾಟ್ ಎವರ್ ಹರ್ ಅಜೆಂಡಾ ಇದರ್, ಶಿ ಸೇಸ್, ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ಬೇಕು, ಇಲ್ಲ ಈ ಶಾಪಿಂಗ್ ಹೋಗೋಣ, ಅಥವಾ ಈ ಟ್ರಿಪ್ಗೆ ಹೋಗೋಣ, ಅಥವಾ ಸಮಥಿಂಗ್. ಇಷ್ಟೊಂದು ಬಿಲ್ಡಪ್ಪ ಅಂತ ಒಳಗಡೆ ಅನ್ಕೊಳ್ತೀವಿ. ಹೌದಾ, ಆಯ್ತು ಹೋಗ್ಬಿಡ್ ಬಾ. How many of you laughing husbands? ನಮ್ಗೆ ಮಾತ್ರ ಗೊತ್ತು, ಮದುವೆ ಆಗಿರೋರಿಗೆ. ಓಕೆ, ದಿಸ್ ಇಸ್ ಕಾಲ್ಡ್ ಪ್ರಿಪರೇಷನ್. ಓಕೆ, ದಿಸ್ ಇಸ್ ಕಾಲ್ಡ್ ಪ್ರಿಪರೇಷನ್. ಅಂಡ್ ಥರ್ಡ್ ಒನ್ ಇಸ್, ಓಕೆ, ಯಾರೋ ಒಬ್ರು ಕೇಳಿದ್ರು, ಸರ್ ವೈಫ್ನ ಹೆಂಗ್ ಗೆಲ್ಲೋದು ಹೇಳ್ಕೊಡಿ ಸರ್ ಅಂತ. ವೈಫ್ ಅಲ್ಲ, ಯಾರನ್ನ ಬೇಕಾದ್ರೂ ಗೆಲ್ಬೋದು ನೀವು, ಥರ್ಡ್ ಸ್ಟೆಪ್ನ ಫಾಲೋ ಮಾಡಿದ್ರೆ. ಏನ್ ಗೊತ್ತಾ, ಮಾತುಗಾರ ಅಂತ ಹೇಳಿದ್ರೆ ಬರೀ ಬಡ 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 ಮಾತಾಡೋದಲ್ಲ. ಅ ಗುಡ್ ಕಮ್ಯುನಿಕೇಟರ್ ಇಸ್ ಒನ್ ಹೂ ಲಿಸನ್ಸ್ ದ ಮ್ಯಾಕ್ಸಿಮಮ್ಸ್. ಎ ಗುಡ್ ಕಮ್ಯುನಿಕೇಟರ್ ಲಿಸನ್ಸ್ ದ ಮ್ಯಾಕ್ಸಿಮಮ್. ತುಂಬಾ ಕೇಳಿಸ್ಕೊಂಡು ಒಳ್ಳೆ ಮಾತುಗಾರ ಆಕ್ಚುಲಿ. ಕರೆಕ್ಟ್? ಕೇಳಿಸ್ಕೊಳ್ಳಿ, ಇವಾಗ ನಾವೇನೋ ಹೇಳ್ತೀವಲ್ಲ, ಶೇರಿಂಗ್ ಇಸ್ ಕೇರಿಂಗ್ ಅಂತ. ಕರೆಕ್ಟ್? ಚಿಕ್ಕ ಮಕ್ಳು ನೋಡಿದ್ದೀರಾ, ಅದು ಸ್ಪೆಷಲಿ ಹೆಣ್ಮಕ್ಳು. ಅವ್ರು ತಿಂತಾ ಇದ್ರೆ ಅವ್ರ ಮುಂದೆ ಹೋದ್ರೆ ಸಾಕು, ಫಸ್ಟ್ ಎತ್ತು ಬಾಯಿಗೆ ಹಾಕ್ತಾರೆ. ಹೆಣ್ಮಕ್ಳಿರೋರು ಗೊತ್ತಿದ್ದು. ಐ ಹ್ಯಾವ್ ಎ ಡಾಟರ್, ಅವಳು ಮುಂದೆ ಸಿಗಾಕೊಂಡ್ರೆ ಸಾಕು, ಪಟಕ್ಕಂತ ಬಾಯಿಗೆ ಒಂದು ತುತ್ತು ಬರುತ್ತೆ. ಶಿ ಕೇರ್ಸ್. ಶೇರಿಂಗ್ ಇಸ್ ಎ ಕೇರಿಂಗ್. ಓಕೆ, ಲಿಸನ್ ಕೇರ್ಫುಲಿ. ಇನ್ ಕಮ್ಯುನಿಕೇಶನ್, ಲಿಸನಿಂಗ್ ಇಸ್ ಎ ಕೇರಿಂಗ್. ಎಷ್ಟೊಂದು ಜನ ಅವ್ರ ಮನಸ್ಸಲ್ಲಿರೋದನ್ನ ಹೇಳಕ್ ಇಷ್ಟ ಬೀಳ್ತಾರೆ. They want to share what they have in their heart. Listen. That is true caring in communication. Third step is
ಬೆಸ್ಟ್ ಕಮ್ಯುನಿಕೇಶನ್ ಇಸ್ ಲಿಸನಿಂಗ್. ಅದಕ್ಕೆ ಒಂದು ಬಾಯಿ ಎರಡು ಕಿವಿ ಕೊಟ್ಟಿದ್ದಾರೆ. ಒಂದು ಬಾಯಿ ಎರಡು ಕಿವಿ ಕೊಟ್ಟಿದ್ದಾರೆ. You want to give the best to your sales team? Listen to them in the evening. ನಾವು ಬೆಳಗ್ಗೆ ಹೊತ್ತು ಫುಲ್ಲು ಟ್ರೈನಿಂಗ್ ಕೊಡ್ತೀವಿ ನಮ್ಮ ಸೇಲ್ಸ್ ಟೀಮ್ಗೆ. BTA ಅಸೋಸಿಯೇಟ್ಸ್ 2 ಟೀಮ್ ಇದೆ ನಮ್ಮ ಹತ್ರ ಇವಾಗ. ಐ ಟಾಕ್ ಐ ಮೋಟಿವೇಟ್ ದೆಮ್. ಅವರು ಸಂಜೆ ಹೊತ್ತು 1-to-1 ಮಾತಾಡ್ಬೇಕಾದ್ರೆ ಜಸ್ಟ್ ಲಿಸನ್ ಟು ದೆಮ್. ಹೇಳಿ ಏನಾಯ್ತು, ಲಿಸನ್. ಅವ್ರು ಏನೆಲ್ಲ ಸ್ಟ್ರೆಸ್ ಪಡ್ಕೊಂಡಿರ್ತಾರೆ, ಜಸ್ಟ್ ಲಿಸನ್ ಟು ದೆಮ್. ವೆನ್ ಐ ಲಿಸನ್ ಐ ಕರೆಕ್ಟ್ ದೆಮ್. ದೇ ಫೀಲ್ ಸೋ ಗುಡ್ ಅಬೌಟ್ ಇಟ್. ರೈಟ್? ಮನೆಗೆ ಹೋಗಿ ಯು ರಿಯಲಿ ಕೇರ್, ಯು ವಾಂಟ್ ಬಿ ಎನ್ ಎಕ್ಸ್ಟ್ರಾರ್ಡಿನರಿ ಕಮ್ಯುನಿಕೇಟರ್. ವೈಫ್ ಜೊತೆ ಕೂತ್ಕೊಂಡಾಗ ಸುಮ್ಮನೆ ಒಂದು ಹೆಗ್ಲಿ ಮೇಲೆ ಕೈ ಹಿಂಗೆ ಹಾಕೊಂಡು ಹೆಂಗಿತ್ತು ದಿನ ಇವತ್ತು ಅಂತ ಹೇಳಿ. ಎಷ್ಟು ನಿಮಿಷ ಮಾತಾಡ್ತಾರೋ ಮಾತಾಡಿದಾದ್ಮೇಲೆ ನಾನೇ ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಫುಲ್ ಬೆಳಗ್ಗೆಯಿಂದ ಕಷ್ಟ ಬಿದ್ದೀರಾ, ಬನ್ರಿ ಕಾಫಿ ಕೊಡ್ತೀನಿ. मन हल्का हो गया. They feel I'm so much fresh. मन हल्का हो गया. How many of you love the friend? ನೀವು ಹೋಗಿ ಎಲ್ಲ ಏನೇನೆಲ್ಲ ಮಾತಾಡು ಸುಮ್ಮನೆ ಕೇಳಿಸ್ಕೊಂಡು ಆಮೇಲೆ ಬಾರ ಒಂದು ಟೀ ಕುಡಿಯೋಣ ಮಗ. ಕರೆಕ್ಟ್? ಕಮ್ಯುನಿಕೇಶನ್ ಅಂದ್ರೆ ಮಾತಾಡೋದೆಲ್ಲ ಕೇಳಿಸ್ಕೊಳೋದು. ಸೆಲ್ಲಿಂಗ್ ಇಸ್ ನಾಟ್ ಟೆಲ್ಲಿಂಗ್. Selling is asking question to listen more customer ge. When you go and give a presentation, ask customer, yes sir, how are you, how is your business, hey sir, what's your future plan, what are that you want, and ಅವರು ಅಷ್ಟು ಮಾತಾಡಿದ ಮೇಲಿಂದ ಅವ್ರ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ಬಾಯ್ಬಿಟ್ಟು ಹೇಳ್ಬಿಡ್ತಾರೆ. then you know where to put your product and service and price and your quality. so communication ಅಂದ್ರೆ ಬಡ ಮಾತಾಡೋದಲ್ಲ. Talk less, listen more. Third step. So we have completed 3. ವಾರ ಈ ರೀತಿ ಬೇಕಾ? I'm not this born person like this. I'm a person, but ಈ ಗುಣಗಳನ್ನೆಲ್ಲ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಐ ರಿಮೆಂಬರ್ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಾನು ಅವಾಗ ಇನ್ನು ಅದೇನು ಹೇಳ್ತಾರಲ್ಲ ಬಚ್ಚ, ಆ ಟೈಮಲ್ಲಿ ಸ್ಕೋಪ್ಗಳು ಕೊಟ್ಕೊಳೋರು ನಮ್ಮ ಫ್ರೆಂಡ್ಸು. ಅವ್ರು ಮಾತಾಡ್ತಾ ಇದ್ರೆ ಬೇರೆಯವರೆಲ್ಲ ನಗೋರು, ಸಖತ್ ನಗ್ತಾ ಇದ್ರು, ಸಖತ್ ಜೋಕ್ಸ್ ಕಟ್ ಮಾಡೋರು. ಒಂದ್ಸತಿ ನಾನು ಕೂಡ ಯಾವುದೋ ಒಂದು ಜೋಕ್ ಹೊಡೆದ್ಬಿಟ್ಟೆ. ಆ ಜೋಕ್ ಹೊಡೆದಿದ್ದಕ್ಕೆ ನನ್ನನ್ನು ಹೆಂಗೆ ಕಟ್ ಮಾಡಿದ್ರು ಅಂದ್ರೆ, ದಡ್ರು ಅವಾಗ ಒಳ್ಳೇದೇನೇನೋ ಮಾತಾಡ್ಬಿಡ್ತಾರೆ, ಜೋಕ್ ಹೊಡೆದು ಬಿಡ್ತಾರೆ ಅಂತ. ಐ ಜಸ್ಟ್ ಫೆಲ್ಟ್ ಯಾಕಾದ್ರೂ ಮಾತಾಡಿದ್ನು ಅಂದ್ಬಿಟ್ಟು. ಬಟ್ ಇಂಟರ್ನಲಿ ದೇರ್ ವಾಸ್ ಸಮ್ ಅರ್ಜ್. ಒಳ್ಳೆ ಅನಿಸ್ತಾ ಇತ್ತು. ಒಂದಿನ ನಾನು ಮಾತಾಡ್ತೀನಿ, ಬರೀ ತಮಾಷೆ ಮಾಡಲ್ಲ, ನಾನು ಮಾತಾಡಿದ್ರೆ ಪರಿವರ್ತನೆ ಆಗಂಗೆ ಮಾತಾಡಬೇಕು, ವ್ಯಾಲ್ಯೂಯಬಲ್ ಆಗಿರ್ಬೇಕು ನಾನು ಮಾತಾಡೋದು ಅಂದ್ಬಿಟ್ಟು. ಬಿಲ್ಡ್ ದಿಸ್ ಪರ್ಸನಾಲಿಟಿ.